ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನಿಲ್ಲಿ ಸಿಂಪಲ್ ಆಗಿರೋಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ನಲ್ಲಿ ಹಾಕುವಂತಹ ಡಿಸೈನು. ಬಾಡಿ ಕಲರ್ ಬಂದು ಈ ಥರ ಗ್ರೀನ್ ಮತ್ತು ಗೋಲ್ಡಿಶ್ನಲ್ಲಿದೆ. ಫುಲ್ಲು ಸ್ಯಾರಿ ಬಂದು ಇದೇ ಥರ ಇರೋದು. ಪಲ್ಲು ಬಂದು ಗೋಲ್ಡ್ನಲ್ಲಿದೆ. ನಾನಿಲ್ಲಿ ಬಾಡಿ ಕಲರ್ನಲ್ಲಿ ಗ್ರೀನ್ ತೊಗೊಂಡಿದ್ದೀನಿ. ಫಸ್ಟಿಗೆ ಬಟ್ಟೆಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಸಿಲ್ಕ್ ಥರ 6 ಎಳೆ ದಾರ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತೆ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ನೀಡಲ್ ಬಂದು 90.85 mm ತೊಗೊಂಡಿದ್ದೀನಿ. ಲಾಕ್ 2 ಸರಿ ಆದಮೇಲೆ ಈಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ನಾನು ಅಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮತ್ತೆ ಆ ಬೀಡ್ ಎಷ್ಟು ದೂರಕ್ಕೆ ಬರುತ್ತೋ ಅಷ್ಟು ದೂರಕ್ಕೆ ಬಟ್ಟೆಗೆ ಲಾಕ್. ಇದು ಬಿಗಿನರ್ಸ್ಗಾಗಿ ಇರೋದ್ರಿಂದ ಡಿಸೈನ್ ತುಂಬ ಈಸಿಯಾಗಿ ನೀವು ಹಾಕಿ ಕೊಡ್ಬೋದು. ನೋಡಿ, ಇಲ್ಲಿ ಲಾಕ್ ಆದಮೇಲೆ ಈಗ ಚೈನ್ಗಳನ್ನ ಹಾಕ್ತೀನಿ. ನಾನು 5 ಚೈನ್ಗಳನ್ನ ಹಾಕ್ತೀನಿ. 5 ಚೈನ್ ಹಾಕಬೇಕು. ಒಂದು ಎಕ್ಸ್ಟ್ರಾ ಬೇಕಾದರೂ ಲಾಕ್ ಮಾಡ್ಕೋಬೋದು, ಅಂದರೆ ಸ್ವಲ್ಪ ಗ್ಯಾಪ್ ಇರಲಿ, ಅಂದರೆ ಕುಚ್ಚಿಗೂ ಮತ್ತು ಬೀಡ್ಸಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂದರೆ ಹಾಕ್ಬೋದು. ಬೇಡ ಅಂದರೆ ಇಲ್ಲಿ 5 ಚೈನ್ ಹಾಕ್ತೀನಿ. 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ. ನಾನು ಹೇಳಿದ್ರೆ 5 ಚೈನ್ ಆದರೂ ಹಾಕಿ 4 ಚೈನ್ ಆದರೂ ಹಾಕ್ಬೋದು, ಇಲ್ಲಿ ಕುಚ್ಚು ಬರೋದಕ್ಕೆ. ಲಾಕ್ ಆದಮೇಲೆ ಈಗ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು 4 ಚೈನ್ ಅಷ್ಟು ಗ್ಯಾಪ್ ದೂರದಲ್ಲಿ ಕ್ರಾಸಾಗಿ ಈ ಥರ ಟ್ರಿಬಲ್ ಕ್ರೋಶೆ ಹಾಕ್ಕೊತೀನಿ. ಟ್ರಿಬಲ್ ಕ್ರೋಶೆ ಹಾಕ್ಕೊಂಬಿಟ್ಟು ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶೆ ಹಾಕ್ತೀನಿ. 2ರಿಂದ 1 ಮತ್ತು 2ರಿಂದ 1 ಸರಿ ದಾರ ತರ್ತೀನಿ. ಮತ್ತು 2ರಿಂದ 1 ಸರಿ ದಾರ ತರ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಅದೇ ಪಾಯಿಂಟಿಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು 3 ಸರಿ 2 ದಾರದಿಂದ ಹೊರಗಡೆ ಬರಬೇಕು. ಟ್ರಿಬಲ್ ಕ್ರೋಶೆನ ಹಾಕಬೇಕಿಲ್ಲಿ. ಒಂದು 4 ಅಥವಾ 5 ಟ್ರಿಬಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಏನು ಬೇಡ, ಹಾಗೆ ಡೈರೆಕ್ಟಾಗಿ ಮತ್ತೆ ನೀವಿಲ್ಲಿ ಟ್ರಿಬಲ್ ಕ್ರೋಶೆನ ಹಾಕ್ಬೋದು. ಇಲ್ಲಿ ನೀವು ಬೇಕು ಅಂದರೆ ನಾನು ಸ್ಮಾಲ್ ಸೈಜ್ ಬೀಡ್ ಹಾಕಿದ್ದೀನಲ್ಲ, ಅದ್ರ ಬದಲು ಲೀಫ್ ಬೀಡ್ ಆದರೂ ಹಾಕ್ಬೋದು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಅದು ಸ್ವಲ್ಪ ದೂರದಲ್ಲಿ ಒಂದು ಪಾಯಿಂಟ್ ಗ್ಯಾಪ್ನಷ್ಟಕ್ಕೆ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಬೇಕು. 4 ಆದರೂ ಹಾಕ್ಬೋದು, 5 ಆದರೂ ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಬೋದು. ಇಲ್ಲಿ ನಾನು ಕೌಂಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, 1 2 3 4 5 ಆದಮೇಲೆ ಮತ್ತೆ 4 ಆದಮೇಲೆ ಟ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡು, ಮತ್ತು 4 ಟ್ರಿಬಲ್ ಕ್ರೋಶೆ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಮತ್ತು ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇದೇ ಥರನೇ ಇಲ್ಲಿ ಮತ್ತೆ ನಾನು 5 ಚೈನ್ ಹಾಕ್ತೀನಿ. ಬಟ್ಟೆಗೆ ಲಾಕ್. ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಆಗಿಬಿಟ್ಟಿದೆ, ಸ್ಲೋ ಮಾಡ್ಕೊಂಡು ನೀವು ನೋಡ್ಕೋಬೋದು. ಒಂದು ಬೀಡ್ ಹಾಕಿ ಲಾಕ್, ಮತ್ತು ಬಟ್ಟೆಗೆ ಲಾಕ್. ಇದು ತುಂಬ ಈಸಿಯಾಗಿರೋಂತಹ ಡಿಸೈನು, ತುಂಬ ಫಾಸ್ಟಾಗೂ ಆಗುತ್ತೆ. ಇಲ್ಲಿ ನಾನು ಏನು 5 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ, ಇವಾಗ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. ಒಂದು 4 ಚೈನ್ ಅಷ್ಟು ಗ್ಯಾಪ್ ದೂರಕ್ಕೆ ಕ್ರಾಸಾಗಿ ಅಂದರೆ ಇಟ್ಕೊಂಡು ಕರೆಕ್ಟಾಗಿ ಟ್ರಿಬಲ್ ಕ್ರೋಶೆ ಹಾಕಬೇಕು. ಅದೇ ಪಾಯಿಂಟಿಗೆ 4 ಟ್ರಿಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನಾನು ಬೀಡ್ ಅವಶ್ಯಕತೆ ಇದ್ದರೆ ಹಾಕಿ, ಇಲ್ಲಾಂದರೆ ಹಾಗೇನಾದರೂ ಬಿಡ್ಬೋದು, ಮತ್ತು ಒಂದು ಲೀಫ್ ಬೀಡಾದರೂ ಹಾಕ್ಬೋದು. 2 ಆಪ್ಷನ್ಸ್ ಇದೆ, ಯಾವುದಾದ್ರೂ ನೀವು ಮಾಡ್ಕೋಬೋದು. ಬೀಡ್ಗಳಲ್ಲಿ 2 ಆಪ್ಷನ್ಸ್ ಇದೆ. ಒಂದು ಸ್ಮಾಲ್ ಸೈಜ್ ನಾನು ಹಾಕಿದ್ದೀನಲ್ಲ ಆ ಥರ, ಒಂದು ಲೀಫ್ ಬೀಡು. 4 ಟ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ದಾರದೊಳಗಡೆ ಹಾಕಿಬಿಟ್ಟು ದಾರನ ಲಾಕ್ ಮಾಡಲ್ಲ, ಹಾಗೆಯೇ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. ಈ ಕಡೆಗೂ ಸಹ ನಾನು 4 ಟ್ರಿಬಲ್ ಕ್ರೋಶೆಗಳನ್ನ ಹಾಕಿಬಿಟ್ಟು ಅಲ್ಲಿ ಏನು ಬರುತ್ತೋ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. 2ರಿಂದ 1 2ರಿಂದ 1 ಮತ್ತು 2ರಿಂದ 1 3 ಸರಿ ದಾರದಿಂದ ಹೊರಗಡೆ ಬರಬೇಕು. ನೋಡಿ, ಅಂದಾಜು ನೀವು ಫಾಸ್ಟಾಗಿ ಹಾಕೋದು ಶುರು ಮಾಡಿದ ಮೇಲೆ ನಿಮಗೆ ಕೈ ಕೂತ್ಕೊಂಡಿರುತ್ತೆ, ಹಂಗಾಗಿ ನೀವೇ ಲಾಕ್ ಮಾಡ್ಕೊತೀರಾ. ನೋಡೋಂಥ ಅವಶ್ಯಕತೆ ಇಲ್ಲ, ಮೆಜರ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ, ನೀಟಾಗಿ ಬರುತ್ತೆ. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು 5 ಚೈನ್ ಹಾಕಿ ಲಾಕ್. ಇದೇ ಥರನೇ ಫುಲ್ಲು ಸ್ಯಾರಿ ಫುಲ್ಲು ಹಾಕಿಬಿಟ್ಟು ನಾನು ಅಲ್ಲಿ ಏನು 5 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ದಾರ ಬಂದು ಸ್ವಲ್ಪನೇ ಸಾಕಾಗೋದು, ಅಷ್ಟೊಂದೇನು ಬೇಕಾಗಲ್ಲ. 2
ಅಂದರೆ ಒಂದು ಗ್ರೀನು ಒಂದು ಗೋಲ್ಡ್ನಲ್ಲಿ ನಿಮಗೆ ಸ್ವಲ್ಪ ದಾರ ಮಿಕ್ಕುತ್ತೆ. ಆಮೇಲೆ ಫುಲ್ಲು ಕ್ಲೀನಾಗಿ ಕುಚ್ಚನ್ನು ಸಹ ನೀವು 147 ದಾರನ ಸುತ್ತಕೊಂಡು ಕುಚ್ಚು ಕಟ್ಟಿದರೆ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅದೇ ಥರ 147 ದಾರ ಕಾರ್ಡ್ಬೋರ್ಡಿಗೆ ಸುತ್ಕೊಂಡ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ಏನು 5 ಚೈನ್ ಇದೆಲ್ಲ ಅಲ್ಲಿ ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಡಿಸೈನ್ ಬಂದು ಈ ಥರ ಇದೆ. ಒಂದು ಗೋಲ್ಡು ಮತ್ತು ಒಂದು ಗ್ರೀನು, ಒಂದು ಗೋಲ್ಡು ಒಂದು ಗ್ರೀನ್ ಕಟ್ಕೊಂಡು ಹೋಗಿದ್ದೀನಿ. ಸೆಟ್ ಬೇಕಾದರೂ ಕಟ್ಕೊಂಡು ಹೋಗೋದು, ಅಂದರೆ ಒಂದಕ್ಕೆ ಒಂದು 2 ಕಡೆ ಗ್ರೀನು ಮತ್ತು 2 ಕಡೆ ಗೋಲ್ಡ್ ಆ ಥರನೂ ಕಟ್ಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೋಡಿ, ಡಿಸೈನು ತುಂಬ ಸಿಂಪಲ್ ಆಗಿರೋವಂಥದ್ದು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 250ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. 250ಗೂ ಹಾಕ್ಕೊಡ್ಬೋದು ಅಥವಾ 300ಗಾದರೂ ಹಾಕ್ಕೊಡ್ಬೋದು. ನೋಡ್ತಾ ಇರ್ಬೋದು ಡಿಸೈನ್ ಬಂದು ಈ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.